Hey guys, welcome back to new vlog guys. Actually ಇವತ್ತು ಜಿಮ್ಮಿಗೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಇದ್ದೆ, ಬಟ್ ಬೇಗ ನಮ್ಮಮ್ಮ ನನಗೆ ಬೇಗ ಎಬ್ರಿಸಿಲ್ಲ. 6:30ಗೆ ಆ್ಯಕ್ಚುಲಿ ಎದ್ದಿದ್ದೆ, ಬಟ್ ಆದರೂ ನಮ್ಮಮ್ಮನೇ ಇರಲಿ ಮಲ್ಕ ಅಂತ ಹೇಳಿ ಮಲಗಿಸಿದ್ರು. ಸೊ ಇವಾಗ 7:15 ಆಗೈತೆ ಗೈಸ್. ಬನ್ನಿ ಈಗ ಬೇಗ ಇವತ್ತು ಜಿಮ್ಮು ಮುಗಿಸ್ಕೊಂಡು ಬರೋಣ. ಅದು ಬೇರೆ ನಮ್ಮ ಕಾರನ್ನ ಇದು ಬೇರೆ ಮಾಡಿಸ್ಬೇಕು, ವೀಲ್ ಅಲೈನ್ಮೆಂಟ್. ನಮ್ಮ ಅಪ್ಪ ಹೇಳ್ತಿದ್ರು ಬೇಗ ಹೋದ್ರೆ ನಿಂಗೆ ಜಾಸ್ತಿ ವೆಹಿಕಲ್ಸ್ ಏನು ಅಲ್ಲಿರಲ್ಲ, ಲೇಟಾಗಿ ಹೋದ್ರೆ ಬೇಗ ಹೋದ್ರೆ ವೆಹಿಕಲ್ಸ್ ಏನು ಇರಲ್ಲ ಅಂತ. ಸೊ ಅದಕ್ಕೆ ಬೇಗ ಹೋಗಿ ಅದನ್ನ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬರೋಣ ಗೈಸ್. ಚಲೋ ಇವತ್ತಿನ ವರ್ಕೌಟ್ ಬಂದು ಇದೇನೋ ಇಲಿ ಗೈಸ್. ನೋಡಿ ಇಲ್ಲಿ ಗೈಸ್, ಇಲಿ ಮರಿ ಸತ್ತೋಗಿ ಬಿದ್ದೈತೆ. ನಮ್ಮ ಮನೇಲಿ ಏನು ಗೊತ್ತಾ ಗೈಸ್, ಸುತ್ತಮುತ್ತ ಸ್ವಲ್ಪ ಬೆಕ್ಕುಗಳು ಜಾಸ್ತಿ. ಆ ಬೆಕ್ಕುಗಳು ಏನು ಮಾಡುತ್ತೆ ಅಂದರೆ, ಬೀದಿ ಬೆಕ್ಕುಗಳು ಇಲಿಗಳನ್ನ ಹಿಂಗೆ ಸಾಯಿಸಾಕ್ಬಿಡುತ್ತೆ. ನೋಡಿ ಗೈಸ್, ಹಂಗಂತ ನಿನ್ನೆ ರಾತ್ರಿ ಇಲ್ಲಿ ಒಂದು ಕೊಂಬೆ ಹೆಂಗೆ ಬಿದ್ದೋಗೈತೆ ಅಂತ, ಬಾದಾಮಿ. ಹೌದೌದು ನೋಡಿ, ಅದು ಈ ಕಡೆ ಸೈಡ್ ಇರೋದು. ಇಲ್ಲಿ ಈ ಕೊಂಬೆ ಮುರಿದಿದೆ, ಇಲ್ಲಿ ಬಿದ್ದಿದೆ. ಸಾದಿಕ್ ಭಯ, ಇದನ್ನ ನೋಡಿ ನಿಮ್ಗೆ ಏನ್ ಜ್ಞಾಪನ ಆಗುತ್ತೆ? ನಿಜ ಹೇಳಿ. ಸ್ವೆಟ್ ಆಗಿದೆಯೋ ಗೈಸ್? ಇವತ್ತಿನ ಜಿಮ್ಮು ಮುಗೀತು. ಆಕ್ಚುಲಿ ವಾಕ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಅಪ್ಪ ಬೇರೆ ಹೇಳಿದ್ರಲ್ಲ ವೀಲ್ ಅಲೈನ್ಮೆಂಟಿಗೆ ಬೇರೆ ಹೋಗ್ಬೇಕು ಅಂತ. ಆಮೇಲೆ ಈಗ ವಾಕ್ ಮಾಡಿದ್ರೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ. ಅರ್ಧ ಗಂಟೆ ವಾಕ್ ಮಾಡಿದ್ರೆ 10 ಕಾಲಿಗೆ ಮನೆಗೆ ಹೋಗ್ತೀನಿ. ಬಟ್ ಆಮೇಲೆ ಲೇಟ್ ಆಗುತ್ತೆ, ನಾನು ಸ್ನಾನ ಆಗಿ ಮತ್ತೆ ರೆಡಿ ಎಲ್ಲ ಆಗಿ. ಸೊ ಅದಕ್ಕೀಗ ಮನೆಗೀಗ ಹೊಟ್ಟಿದ್ದೀನಿ. ಹಂಗೆ ನಮ್ಮಮ್ಮ ಬರ್ತಿರ್ಬೇಕಾದ್ರೆ ಬ್ರೆಡ್ ತಗೋಬಾ ಅಂತ ಹೇಳೋರೆ. ಬ್ರೆಡ್ ತಗೊಂಡು ಹೋಗುವ ಮನೆಗೆ. ಚಲೋ. ಇದಕ್ಕಿಂತ ರೋಸ್ಟ್ ಇರೋದು ಇದೆಯಾ ಅಂಕಲ್? ಇದು 4ನೇದು ಕೊಡಿ ಅಂಕಲ್. 4ನೇದು. ಅದು ಗೈಸ್, ನಮ್ಮಪ್ಪ ಇವಾಗ ದುಡ್ಡು ಕೊಡ್ತವ್ರು ಈಗ. ಏನಕ್ಕೆ ಅಂದರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬರೋಕ್ಕೆ. ಸೊ ಮನೆಗೆ ಬಂದಾದ್ಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಆಯಿತು ಗೈಸ್. ಇವಾಗ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬರೋಣ ಅಂತ ಈಗ ಹೊರಟಿದ್ದೀನಿ. ಬರ್ತೀಯಾಗಾನು ಗೈಸ್? ನಮ್ಮ ಗಾನವಿಗೆ ಬೇರೆ ಎಕ್ಸಾಮ್, ಅದಕ್ಕೆ ಓದ್ಕೊಳ್ಳೋಕ್ಕೆ ಬರಲ್ಲ ಅಂತವಳೆ. ನಾನು ನೋಡಿದ್ದೀನಿ, ಓದ್ತಾ ಇರ್ತಾಳಲ್ಲ, ಎಲ್ಲ ಫ್ರೆಂಡ್ ಕೈಲಿ ಹೇಳಿಸ್ಕೊತಾಳೆ, ಇದು ಹೆಂಗೆ ಬಂತು, ಅದು ಹೆಂಗೆ ಬಂತು ಅಂತ. ಗೈಸ್, ವೀಲ್ ಬ್ಯಾಲೆನ್ಸಿಂಗ್ ಆಯಿತು, ಇವಾಗ ಅಲೈನ್ಮೆಂಟ್ ಮಾಡ್ತವ್ರೆ. ಗೈಸ್ ಸದ್ಯ ಗೈಸ್ ಅಂತೂ ಕೆಲಸ ಎಲ್ಲ ಮುಗೀತು. ನಾನೇನೋ ಸ್ವಲ್ಪ ಲೇಟ್ ಆಗುತ್ತೆ ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಎಲ್ಲ ಅಂದ್ಕೊಂಡೆ. ಸದ್ಯ ಯಾವ ಕಾರು ಏನೂ ಇರ್ಲಿಲ್ವಾ, ಬೇಗ ಆಯ್ತು ಕೆಲಸ. ಸದ್ಯ ಬನ್ನಿ ಗೈಸ್, ಮನೆ ಕಡೆಗೆ ಈಗ ಹೋಗುವ. ಚಲೋ ಗೈಸ್, ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಬಂದಾಯ್ತು ಗೈಸ್. ಹಂಗೆ ಈಗ ಬರ್ತಿರ್ಬೇಕಾದ್ರೆ ನಂಗೊಂದು ರೀಲ್ ಜ್ಞಾಪನ ಬಂತು. ಏನ್ ರೀಲ್ ಅಂತ ಈಗ ನಾನು ನಿಮ್ಗೆ ಬಿಹೈಂಡ್ ದಿ ಸೀನ್ ನಿಮ್ಗೆ ಈಗ ತೋರಿಸ್ತೀನಿ. ಚಲೋ ಗೈಸ್, ಬರೀ ಸ್ವಲ್ಪ ಒಂದು 10 ಸೆಕೆಂಡ್, ಒಂದು 7 ಸೆಕೆಂಡ್ ಆಗುತ್ತೆ ಅಷ್ಟೇ. ಗೈಸ್ ನೋಡಿ, ಫುಲ್ಲು KG ಮೀನು ತಂದಿದ್ವಲ್ಲ, ಇವಾಗ ನಮ್ಮಮ್ಮ ಇವತ್ತು ಮತ್ತೆ ಈಗ ಮೀನನ್ನ ಮಾಡ್ತವ್ರೆ ಗೈಸ್. ಎಲ್ಲ ಕ್ಲೀನ್ ಎಲ್ಲ ಮಾಡಿ ಫ್ರಿಡ್ಜಲ್ಲೂ. ಇನ್ನು ಫುಲ್ ಖಾಲಿ ಆಗಿಲ್ಲ ಅಲ್ವಾ ಗೈಸ್? ನೋಡಿ, ಇನ್ನು ನಮ್ಮ ಮನೇಲಿ ಮೀನು ಖಾಲಿನೇ ಆಗ್ತಿಲ್ಲ ಗೊತ್ತಾ. ಇವಾಗ ಮತ್ತೆ ಈಗ ಫುಲ್ ಖಾರ ಎಲ್ಲ ಮಸಾಲೆ ಎಲ್ಲ ಹಚ್ತವ್ರೆ. ಈಗ ಅತ್ತೆ ಮನೆಗೊಂದು, ವಿಷತ್ತೆ ಮನೆಗೊಂದು ಕೊಟ್ಟು ಕಳಿಸ್ಬೇಕು. ಅಲ್ಲ, ಈಗ ಇದು ಮಸಾಲೆ ಹಾಕಿದೆಯಲ್ಲ, ಎಷ್ಟೊತ್ತಿದು ಹಂಗೆ ಇರಬೇಕು? ಅರ್ಧ ಗಂಟೆ ಬಿಟ್ಟು ಬೇಯಿಸಿದ್ರಾಯ್ತಾ? ಈಗ ಇದನ್ನ ಫ್ರಿಡ್ಜಿಗೆ ಇಡ್ತೀಯಾ? ಗೈಸ್ ನೋಡಿ, ನಾವು ರೀಲ್ ಮಾಡೋಕ್ಕಿಂತ ಮುಂಚೆ ಇದು ಮೈಕನ್ನು ಯೂಸ್ ಮಾಡ್ತೀವಿ. DJI ಕಂಪ್ನಿದ ಮೈಕು. ಸೂಪರ್ ಆಗೈತಿ ಈ ಮೈಕು. ಏನಕ್ಕೆ ಯೂಸ್ ಮಾಡೋದು? ನೀನು ಸ್ವಲ್ಪ ಮೆತ್ತಗೆ ಮಾತಾಡ್ತೀಯಲ್ಲ ಅದಕ್ಕೆ. ನಾವು ಅಮ್ಮಂಗೆ ಹೇಳ್ತೀನಿ ಗುರು, ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡು ಅಂತ. ವ್ಲಾಗಲ್ಲೂ ಅಷ್ಟೇ ಜಾಸ್ತಿ ಸ್ಪೀಡಾಗಿ ಜಾಸ್ತಿ ಜೋರಾಗಿ ಮಾತಾಡೋದೇ ಇಲ್ಲ ನಮ್ಮಮ್ಮ. ನಾನು
ಮಾತು ಕಡಿಮೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಬನ್ನಿ ಇವಾಗ ಬಿಹೈಂಡ್ ದಿ ಸೀನ್ ತೋರಿಸ್ತೀನಿ ನಮ್ಮ ರೀಲ್ಸ್ ಇಂದು. ನಿಂದು ಡೈಲಾಗು ಏನು ಗೊತ್ತಾ, ನಾನು ನೀಟಾಗಿ ಎಕ್ಸಾಮ್ ಬರ್ದೆ ನಾವ ಅನ್ಬೇಕು, ಆಯ್ತಾ? ರೆಡಿ? ಇಲ್ಲಿ ಕ್ಯಾಮ್ರಾನ ನೋಡ್ಕೊಂಡು ಹೇಳು. ನೀಟಾಗಿ ಎಕ್ಸಾಮ್ ಬರ್ದವ, ನೀಟಾಗಿ ಎಕ್ಸಾಮ್ ಬರ್ದೇನವ ಬರ್ದವ ಅನ್ಬೇಡ, ಬರ್ದೇನವ. ಅದು ನನ್ನ ಡೈಲಾಗಿಗೂ ಸಿಂಕ್ ಆಗ್ಬೇಕು. ರೆಡಿ? ನೀಟಾಗಿ ಎಕ್ಸಾಮ್ ಬರ್ದೇನವ. ಗಾನು ನೀಟಾಗಿ ಎಕ್ಸಾಮ್ ಬರ್ದೇನವ, ಆಯ್ತಾ? ಈಗ ನೆಕ್ಸ್ಟ್ ಚಿರು ನೀಟಾಗಿ ಕಾಪಿ ಹೊಡ್ದೇನವ. ಹಂಗೆ ಅನ್ಬೇಡ, ಬೇಡ ಬೇಡ ಬೇಡ, ಸೇಮ್ ಹಂಗೆ ಇರ್ಬೇಕು. ಈಗ ಚಿರು ನೀಟಾಗಿ ಕಾಪಿ ಹೊಡ್ದೇನವ ಅಂತ. ಅಪ್ಪ ನೀನ್ ನೀಟಾಗಿ ಕಾಪಿ ಹೊಡ್ದೇನಪ್ಪ. ಹಿಂಗ ಅನ್ಬೇಡ ಕಣಮ್ಮ. ನಂಗೆ ಹಿಂಗಂದ್ರೆ ಒಂದು ಸಪ್ಪಿ ಸಮಾಧಾನ. ಚಿರು ನೀಟಾಗಿ ಕಾಪಿ ಹೊಡ್ದೇನವ. ನೋಡಿ ಚೆನ್ನಾಗಿತ್ತು ಗೈಸ್. ನಮ್ಮ ಅಮ್ಮನ ಟೇಕ್ ಚೆನ್ನಾಗಿತ್ತು. ನಾನೇ ಗೈಸ್ ನೋಡಿಲಿ ನಮ್ಮ ಗಾನವಿಗೆ ಹೋಗಿ ರೀಲ್ಸ್ ಮಾಡೋಣ ಅಂದರೆ ನನ್ನ ಟೀ ಶರ್ಟ್ ಹಾಕೊಂಡು ಬಂದವಳೆ. ಈಗ ಸರಿ ಬಾ ತಾಳು ಮೈಕ್ ಕೊಡ್ತೀನಿ, ಮೈಕ್ ಕೊಡಮ್ಮ. ಗಾನು ಬಿಡು, ನಿಂದು ಮೈಕೇನು ಬೇಡ ಬಿಡವ. ನಿಂಗೆ ನಂಗೂ ನಿಂಗೂ ಡೈಲಾಗೇ ಇಲ್ಲ. ಸುಮ್ಮನೆ ನಿಂದು ನಗಾಡ್ಕೊಂಡು ಕುತ್ಕೆ ಅಲ್ಲಾಡ್ಸ್ಬೇಕು ಅಷ್ಟೇ. ಬಾ. ಈ ಕ್ಯಾಮ್ರಾ ನೋಡು, ಈ ಕಡೆ ಕ್ಯಾಮ್ರಾನೇ ನೋಡು. ಬಾ. ನಾನು ನೋಡ್ಕೊಂಡೆ ಬಾ. ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ. ನೀನಂತ ಹೇಳೋದು ನಾನಂತ ಹೇಳೋದು. ಬಾ ವಿಜ್ಞಾನ್ ಮತ್ತೆ ಅದು ವಾಯ್ಸು ಬಂದು ದೊಡ್ಡ ಮುಂದು. ಸುಮ್ಮನೆ ನೀನು ಮಾತಾಡ್ಬೇಡ. ಕ್ಯಾಮ್ರಾ ನೋಡ್ಕೊಂಡು ನಗಾಡ್ಕೊಂಡು ತಲೆ ಅಲ್ಲಾಡ್ಸ್ಬೇಕು. ಬಾ. ಪಕ್ಕ ಏನು ಪಕ್ಕ. ಒಂಚೂರು ಮುಂದಕ್ಕೆ ಕುತ್ಕ. ನಾನು ಹಿಂಗೆ ಸ್ಟಾರ್ಟಾ? ಗೈಸ್ ರೀಲ್ಸ್ ಮುಗೀತು. ಸಿಂಪಲ್ ಆಗಿರೋ ರೀಲ್ಸು. ನೋಡೋಣ ಜನರು ಇದನ್ನು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಯಾವುದೇ ರೀಲ್ಸ್ ಮಾಡ್ತಿರ್ಬೇಕಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳಲ್ಲ. ಅಂದರೆ ಇಷ್ಟು ವ್ಯೂಸ್ ಆಗುತ್ತೆ, ಇದು ಇಷ್ಟು ಲೈಕ್ಸ್ ಬರುತ್ತೆ ಅಂತ. ಯಾವ್ದು ಎಕ್ಸ್ಪೆಕ್ಟ್ ಮಾಡಿರ್ತೀನಲ್ಲ ಅದು ಯಾವುದು ಹಂಗೆ ಅಂದ್ಕೊಂಡಿರೋಂಗೆ ಲೈಕ್ಸು ಬಂದಿರಲ್ಲ, ವ್ಯೂಸು ಬಂದಿರಲ್ಲ. ಏನು ಅಂದ್ಕೊಂಡಿರಲ್ಲ ಸುಮ್ಮನೆ ಅಪ್ಲೋಡ್ ಮಾಡ್ತೀನಲ್ಲ ಅದಕ್ಕೆ ಮಾತ್ರ ನಾನು ಅಂದ್ಕೊಂಡಿರಲ್ಲ ಅಷ್ಟು ವ್ಯೂಸ್ ಆಗಿರುತ್ತೆ. ನಮ್ಮಮ್ಮ ಸಿಂಪಲಾಗಿ ಯಾವುದೋ ಒಂದು ಮಾಡಿದ್ವಿ ರೀಲ್ಸು, ಅದು ಸುಮ್ಮನೆ ಅಪ್ಲೋಡ್ ಮಾಡಿದ್ದೆ. ಅದು ನೋಡಿದ್ರೆ 4 ಮಿಲಿಯನ್ ಓಡೈತೆ. ಆ ಥರ ಏನು ಎಕ್ಸ್ಪೆಕ್ಟ್ ಮಾಡೋರು ಏನು ಸಿಗೋದೇ ಇಲ್ಲ. ಬೇಗ ಟೀ ಶರ್ಟ್ ತೆಗಿ. ಇನ್ನೊಂದು ಯಾವ್ದವ ಚಟ್ನಿ ನಿಂಗೆ ಹೊಡಿಯೋದು ಇಷ್ಟ ಆಗುತ್ತೆ, ಹೊಡೆಸ್ಕೊಳ್ಳವ. ಬೇಡ ಹಂಗಾರೆ ಗಾನಗೊಡಿ. ನಿನಗೆ ಹೊಡೆಯಕ್ಕೆ ಇಷ್ಟ, ನಿನಗೆ ಹೊಡೆದ್ರೆ ಇಷ್ಟ. ಹೋಗು ಟೀ ಶರ್ಟ್ ಬದಲಾಗಿ ಸಾಕು. ಯಾವ್ದಾ? ಚಪ್ಲಿದಾ? ಕರೆಕ್ಟ್. ಬಾ. ಇಲ್ಲ ನೀನೇನಿಲ್ಲ ಗೈಸ್. ಮತ್ತೊಂದು ರೀಲ್ಸ್ ಐತಿ. ಸರಿ ಅದೇ ಇರಲಿ ಬರವ. ಗೈಸ್ ನಮ್ಮ ಅಪ್ಪ ಇವಾಗ ಒಂದು ಸಿಗರೇಟ್ ತಗೋಬಾ ಅಂತ ಹೇಳಿ ಈಗ ಅಂಗಡಿಗೆ ಕಳಿಸ್ತವ್ರು. ಈಗ ಡೈಲಿ ಮೋಸ್ಟ್ಲಿ ಒಂದೊಂದು ಸಿಗರೇಟ್ ಸೇರ್ತಿರ್ಬೋದು ನಮ್ಮಪ್ಪ. ಇನ್ನೇನು ಕಂಪ್ಲೀಟಾಗಂತೂ ಬಿಡೋಕ್ಕಂತೂ ಆಗಲ್ವಲ್ಲ. ಸೊ ಅದಕ್ಕೆ ಚಲೋ ಗೈಸ್. ಉದ್ದಕ್ಕೂ ಕಾರ್ಗಳು ನಿಂತಿದ್ದಾವೆ. ಏನಕ್ಕಂತ ಗೊತ್ತಿಲ್ಲ, ಏನೋ ಫಂಕ್ಷನ್ ಏನೋ ಗೊತ್ತಿಲ್ಲ. ಏನಕ್ಕಂತ ಹಿಂಗೆ ಕಾರ್ಗಳು? ಹಾಂ ಗಂಟೆ ಹಣ್ಣು ಬಂದಿದ್ಯಾ? ಇದು ಒಂದು ಲೈಟ್ಸ್ ಕೊಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಸಿಗರೇಟ್ ಸೇದಕ್ಕೆ ಹೋಗ್ಬೇಡಿ, ದೇಹಕ್ಕೆ ತುಂಬ ಹಾನಿಕಾರ. ಹಾಗಂತ ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು, ಅಂಕಲ್ಲು ಒಬ್ಬರೇ ಏನಕ್ಕೆ ಗೊತ್ತಾ ಹೋಗೋದು ಬೈಕಲ್ಲಿ ಸಿಗರೇಟ್ ಸೇದಕ್ಕೆ ಹೋಗೋದು ಅಂತ. ಇಲ್ವಾ? ಹಾಂ ಈಗ ತಾನೇ ಒಂದು ತರಿಸ್ಕೊಂಡ್ರಲ್ಲ. ಅದೇ ದಿನಕ್ಕೆ 1-2 ಅಷ್ಟೇ. ಹೌದು. ನೋಡಮ್ಮ ಒಬ್ರು ಕಮೆಂಟ್ ಹಾಕಿರು, ಪಪ್ಪ ಗಾಡೀಲಿ ಒಬ್ಬರೇ ಹೋಗುತ್ತಲ್ಲ ಅದಕ್ಕೆ ಅಂಕಲು ಒಂದೇ ಹೋಗೋದು ಏನಕ್ಕೆ ಅಂದರೆ ಸಿಗರೇಟ್ ಸೇದಕ್ಕೆ ಅಂತ ಕಮೆಂಟ್ ಹಾಕಿದ್ದು. ಇಲ್ಲ ಸೇದೋದಾದ್ರೆ 2 ಸೇರ್ತಾರೆ. ಮತ್ತು ಒಂದೇ ತಗೊಂಡ್ಲಿ 2 ತರಲಿ ಮನೆಗೆ ಬಂದು ಹೇಳ್ತಾರೆ 1 ತಗೊಂಡೆ 2 ತಗೊಂಡೆ ಅಂತ. ಅವೆಲ್ಲ ಸುಳ್ಳೆಲ್ಲ ಹೇಳಲ್ಲ. ಸುಳ್ಳು ನಮ್ಮ ಮನೇಲಿ ಎಲ್ಲ ಹೇಳಿದ್ದೀವಿ, ಇವ್ರೊಬ್ಬ ಹೇಳಿಲ್ಲ. ಇಲ್ಲ ನಾನು ಹೇಳಿಲ್ಲ. ನೀನು ಸುಳ್ಳು ಹೇಳ್ತಾರೆ. ಹೌದು ಗೈಸ್. ಆದ್ರೂ ಮಾತ್ರ ನಮ್ಮ ಗಾನವಿಗೆ ಕ್ರಿಕೆಟ್ ಬಗ್ಗೆ ಒಂಚೂರು ಗೊತ್ತಿಲ್ಲ. ಆದ್ರೆ ಅವಳ ಫ್ರೆಂಡ್ಸ್ ಜೊತೆ ಹೆಂಗ್ ಬಿಲ್ಡಪ್ ತಗೋತಾಳೆ ಅಂದ್ರೆ, ಲೇ CSK ಅವ್ರು ಹಂಗ್ ಹೊಡೆದ್ರಲ್ಲೇ ಹಿಂಗ್ ಹೊಡೆದ್ರಲ್ಲೇ ಅಂತಾಳೆ. ಸರಿ ಗಾನ ನಿಂಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡ. ಕ್ರಿಕೆಟ್ ಬಗ್ಗೆ ಮಾತೇ ಆಡಿಲ್ಲ.
ಅಮ್ಮ ನೋಡು ಇಷ್ಟ ದಿನ ತಮಾಷೆ ಮಾಡ್ತಿದ್ದೆ, ಈ ವಿಷಯದಲ್ಲಿ ದೇವರನ್ನೇ ತಮಾಷೆ ಮಾಡ್ತಿಲ್ಲ. ಬಂತು ಕತೆ ಆದಂಗ ಆಗುತ್ತೆ. ಗೈಸ್ ನಿಜ ಹೆಂಗೆ ಆಡ್ತಾಳೆ ಅಂದ್ರೆ ಈ CSK ಅವ್ರು ಅಷ್ಟು ಹೊಡೆದ್ರೆ ಹಿಂಗ್ ಮಾಡು. ಸರಿ ಓವರ್ ಒಂದ್ ಓವರ್ಗೆ ಎಷ್ಟು ಬಾಲ್ ಇರುತ್ತೆ? 6 ಬಾಲ್. ಸರಿ ಈಗ ಈ ಮ್ಯಾಚ್ ನಡೀತಾ ಇತ್ತಲ್ಲ, ಎಷ್ಟೆಷ್ಟು ಓವರ್ಸ್? 20. ಸರಿ CSK ಮೇನ್ ಕ್ಯಾಪ್ಟನ್ ಯಾರು? CSK ಫ್ಯಾನ್ಸ್ RCB ಇಷ್ಟ ಇಲ್ಲ. RCB ಇಷ್ಟ ಇಲ್ಲ. ಗೈಸ್ ನೋಡಿ RCB ಇಷ್ಟ ಇಲ್ಲ ಅಂತವಳೆ. ಏನಕ್ಕೆ RCB ಇಷ್ಟ ಇಲ್ಲ? ನನ್ನ ಇಷ್ಟ ನಿನ್ ಫೇವರೇಟ್ ಟೀಮ್ ಯಾವುದು? CSK. ಸರಿ CSK ಕ್ಯಾಪ್ಟನ್ ಯಾರು? ಕ್ಯಾಪ್ಟನ್ ನಂಗೆ ಹೆಂಗ್ ಗೊತ್ತು? ನಂಗೆ ಧೋನಿ ಇಷ್ಟ. ಸುಮ್ಮನೆ ಗೈಸ್ ನೋಡಿ ನಾವು ಅಮ್ಮಂಗೆ ವೈಟರ್ಸ್ ಎಷ್ಟಾಗ್ತೈತೆ ಅಂತ ಬರ್ತಾ ಇಷ್ಟು ದಿನ ಏನಿರಲಿಲ್ಲ, ಯಾಕೋ ಇತ್ತೀಚಿಗೆ ಜಾಸ್ತಿ ಐತೈತೆ. ಏನು ಪಾಪ ಅಮ್ಮ? ನಾನು ಒಂದ್ಸರಿನೂ ತಲೆ ಕಲರ್ ಹಾಕಿಲ್ಲ. ನೀವು? ನೀನು ಹಾಕಿದ್ಯಾ? ನಾನಾ? ಅಮ್ಮ ಮೆಹಂದಿ ಹಚ್ಚೈತೆ ಅಷ್ಟೇ. ಹಾಂ ಕಲರು ಹಾಕ್ಸ್ಬೇಕಾ? ಬೇಡ, ಇನ್ನೂ ಜಾಸ್ತಿ ಐತವೆ ಅವೆಲ್ಲ, ಜಾಸ್ತಿ ಹಚ್ಬಾರ್ದು ಕೆಮಿಕಲ್ಲು. ಅಮ್ಮ ಬೇಡ, ಬೇಕಾದ್ರೆ ಮೆಹಂದಿ. ಇದುವರೆಗೂ ಅವ್ನು ಯೂಟ್ಯೂಬಿಂದ ₹1 ಚಾಕ್ಲೇಟ್ ತಂದು ಕೊಟ್ಟಿಲ್ಲ ನಮಗೆ ಅಂತ ನನ್ನ ಮಗ. ಯೂಟ್ಯೂಬಿಂದ ದುಡ್ದಿದ್ದಿಂದ ಅಕೌಂಟ್ ನಿಂದಲ್ಲಮ್ಮ. ಈಗ ಚೇಂಜ್ ಆಯ್ತು, ಹಂಗೆ ಅಂದು ಚೇಂಜ್ ಮಾಡ್ಕೊತ್ಲಾಗಿ ಅಂತ ಮಾಡ್ಸಾಯ್ತು. ₹1 ಗೈಸ್ ಏನು ಗೊತ್ತಾ ಗೈಸ್, ನಾನು ಯೂಟ್ಯೂಬಲ್ಲಿ ಬರೋ ಇನ್ಕಮ್ ಎಲ್ಲ ನಮ್ಮ ಅಮ್ಮನ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೆ ಗೊತ್ತಾ. ಈಗ ಮೊನ್ನೆ ಹೆಂಗೆ ಚೇಂಜ್ ಮಾಡಿದ್ದು, ಅದೇ ಈಗ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ನಲ್ಲ, ಅದಕ್ಕೆ ಕನ್ವರ್ಟ್ ಮಾಡಿದ್ದು. ಯಾಕಂದ್ರೆ ದುಡ್ಡೇ ನಿಲ್ತಿರ್ಲಿಲ್ಲ, ಅದಕ್ಕೆ ಕನ್ವರ್ಟ್ ಮಾಡಿದೆ. ಗೈಸ್ ನಮ್ಮ ಗಾನವಿ ಈಗ ಬಾರಣ ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳಿದ್ಲ, ಅದಕ್ಕೆ ಈಗ ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ ಆಡೋಣ. ಗೈಸ್ 2 ಕಾಕುವ ಅಲ್ಲಿ ಶೀಟ್ ಮೇಲೆ ಹೋಯ್ತು, ಜೊತೆಗೆ ಈಗ ವ್ಲಾಗ್ ಬೇರೆ ಮಾಡಬೇಕು, ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗೈಸ್ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಎಲ್ಲರಿಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಈಗ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ RX ಸೌಂಡ್ ಕೇಳಿಸ್ತಿದೆ, ಏನಕ್ಕೆ ನಾವಪ್ಪ RX ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡೋರು.